ನೀನೆ ಚಂದವೋ ನಿನ್ನಂದ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ ನೀನೆ ಚಂದವೋ ನಿನ್ನಂದ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ ನೂರಾರು ಜನ್ಮದ ಗೆಳತಿ ಲಾ 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 ಮತ್ತೇನು ಬಂದು ಬಹಳ ಹೊತ್ತಾಯ್ತಂತ ಕನ್ಸುತ್ತೆ. ಹಾಗೇನ ಗೌಡ್ರಿ ದೀಪವ್ರಿಗೆ ಬರ್ತಡೇ ಕಾಣಿಕೆ ಕೊಟ್ಟವನಂತ ಬಂದೆ ಗೌಡ್ರಿ. ದಯವಿಟ್ಟು ಈ ಸೌಂಡ್ ಬಾಕ್ಸ್ ಇದ್ದಲ್ಲಿ ದಯವಿಟ್ಟು ನಿಮ್ಮ ಅಣ್ಣ ತಮ್ಮಂದಿರ ಕೈ ಜೋಡಿಸಿ ದಯವಿಟ್ಟು ಜರ ಸರ್ದು ಕುಂದ್ರಿ. ಹಿಂದ ಅಕ್ಕ ತಂಗಿ ಕುಂತಾರ, ತಾಯಂದ್ರ ಕುಂತಾರ, ಅವ್ರಿಗೆ ಕಾಣಲಿ. ಯಾಕೆ ಇಟ್ಟು ಗಡಬಡ ಕುಂತ್ರಿ? ಅಲ್ಲಿ ಹೆಣ್ಮಕ್ಳು ಕೂತಾರ, ಹಿಂದ ಕಾಣಲ್ಲ. ಹಾ ಕುಂದ್ರಿ, ಗಡಬಡ ಮಾಡ್ಬೇಡಿ, ಕುಂದ್ರಿ. ಕುಂಡ್ರಿ ಕುಂಡ್ರಿ, ಹಿಂದಿನವ್ರಿಗೂ ಕನಸಲ್ ಪಾಪ. ಮತ್ತೇನು ಬಂದು ಬಹಳ ಹೊತ್ತಾಯ್ತಂತ ಕನ್ಸತ್ತೆ. ಶಿಲ್ಪರಿಗೆ ಕಾಣಿಕೆ ಕೊಟ್ಟವನಂತ ಬಂದೆ. ಹೌದಾ? ನಾನು ಹೊರಗಡೆ ಸುತ್ತಾಡೋದಕ್ಕೆ ಹೋಗಿದ್ದೆ. ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು, ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹೌದ್ರಿ, ಆ ಹಾಡು ಒಂದ್ಸಲ ಹಾಡಿ ನೋಡ್ರಿ. ಇನ್ನ ಕತ್ತಿಗತ್ತೆ ಒದರಾಡಿ ಒಂದ್ 4 ಡೈಲಾಗ್ ಹೇಳನ್ರಿ, ಹೇಳ್ತೀನಿ. ಮಾಮ ನಾನು ಹಾದಲೆ ಸುದ್ದು ಮಾತಾಡಕ ಬರಂಗಿಲ್ಲ. ನಾನು ಹಾದಲೆ ನೋಡ್ರಿ, ಇನ್ನ ಒಂದ್ 4 ಡೈಲಾಗ್ ಹೇಳನ್ರಿ, ಹೇಳ್ತೇನ್ರಿ. ಹಾಡೋದಾಗ ಹಾಡ್ರಲ್ಲ. ಅವನು ಜಮ್ಮಕಂದಿ ಕತ್ಕೊಳ್ಳೋದಲ್ಲ ಹೊಯ್ ಹೊಯ್ ಅಂತ ಹೇಳಿ ಹಂಗ ಓದಿಲಿ ಬಿದ್ದು ಹೋಲಿ. ಆಯ್ತು, ನೀವು ಇಷ್ಟೊಂದು ಕೇಳ್ತಾ ಇದ್ರಿ ಅಂದ್ರೆ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೂರಾರು ಜನುಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ, ನೀನೆ ಚಂದದು ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ. ದೋಸ್ತಿ ಅಂತ ಹೊಸ್ತಿಲೊಳಗೆ ಕರ್ಕೊಂಡಿರೋ ದೋಸ್ತನ ತಂಗಿನ ಶಬಾಷ್. ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ಇಲ್ಲ ಗೌಡ್ರಿ, ನಾನು ಯಾವತ್ತು ಉಂಡು ಮನಿ ಜಂತಿ ಅನ್ಸೋನಲ್ಲ. ಉಂಡು ಮನಿ ಜಂತಿ ಒಂದೊಂದೇ ಅನ್ಸವ, ಅಲ್ಲಿ ಗುತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡೋದು. ಇನ್ನು ಮುಂದೆ ಮುಚ್ಚಟ್ರೆ ಪ್ರಯೋಜನ ಇಲ್ಲ. ಏನು? ನಾನು ನಿನ್ನ ತಂಗಿನ ಇಷ್ಟಪಟ್ಟಿದ್ದೀನಿ. ಬಾಯಿಗೆ ಹಿಡಿದು ಮಾತನಾಡು ಬೋಳಿ ಮಗನೇ. ತೊಂಡ ತೊಂಡ ಕತ್ತರ್ ಸಾಕು ಬಿಟ್ಟೇನು. ತೊತ್ತು ಕೂಳಿಗೂ ಗತಿ ಇಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ನೀವು. ಒಬ್ಬರಿಗೆ ಯಾಳು ಕನಸನ್ನ ಕಾಣ್ತಾ ಇದ್ದೀರಾ? ಏಯ್, ನನ್ನ ತಂಗಿಲಿ ಅಂತದ್ ಏನ್ ಇಷ್ಟ ಆಯ್ತು ಅಂತ ತಂಗಿನ ಇಷ್ಟ ಪಡ್ತಾ ಇದ್ದೀಯ? ಪವಿತ್ರವಾದ ಪ್ರೀತಿ, ವಿಶಾಲವಾದ ಮನಸ್ಸು, ಇದೆಲ್ಲ ಐತೆ ಅಂತ ನನ್ನ ತಂಗಿನ ಬೋರ್ಡ್ ಹಾಕೊಂಡ್ ಅಡ್ಡಾಡತ್ತಿದ್ಲನ. ಬೀದಿಲಿ ಭಿಕ್ಷೆ ಬೇಡು ಭಿಕ್ಷೆಗೂ ಒಳ್ಳೆ ಮನಸ್ಸಿರುತ್ತೆ, ಅವಳಲ್ಲೂ ಒಳ್ಳೆ ಹೃದಯ ಇರುತ್ತೆ, ಅವಳು ಪವಿತ್ರಳೆ ಆಗಿರ್ತಾಳ ಅಂಥೇಳಿ ಕೈ ಒಡ್ಡಿ ಭಿಕ್ಷಾ ಬೇಡಿ ಹೊಟ್ಟಿ ತುಂಬಿಸ್ಕೋತಾಳ ವಿನಃ ಆದ್ರ ಮಾಡಿ ಅಲ್ಲ. ಅವಳ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಿತ್ತು, ನನ್ನ ತಂಗಿನ ಯಾಕೆ ಬೇಕಿತ್ತು? ಪ್ರೀತಿ ಹಿಂತರ್ಮಿಲ್ಲತ್ತೆ ಹೇಳಿ ಕೇಳಿ ಹುಟ್ಟಲ್ಲ ಗೌಡ್ರೆ. ಹುಟ್ಟುತ್ತೆ, ಇಂಥವ್ರ ಮೇಲೆ ಹುಟ್ಟಬೇಕಂತ ಹುಟ್ಟುತ್ತೆ ನಿಮ್ಮಂತ ಬಿಕಾರಿಗಳ ಪ್ರೀತಿ. ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನ ಹುಡುಕೋದು, ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಹಾಳು ಮುಳು ತುಂಬೋದು, ಆಮೇಲೆ ಹೊಟ್ಟೆ ಬರ್ಸಿ ಬ್ಲ್ಯಾಕ್ ಮೇಲ್. ನಾವು ಸಮಾಜದಲ್ಲಿ ದೊಡ್ಡವರು ಅನ್ನಿಸ್ಕೊಂಡವ್ರು ಇರ್ತೀವಲ್ಲಪ್ಪ, ನಿಮ್ಮಂತ ಬಿಕಾರಿಗಳ ಕಾಲಿಗೆ ಬಿದ್ದು ಬಾರ ಯಾಳಿಮೆ ಅಂತ ಕರೆದು ಧನ್ಯವಾದ ಮಾಡ್ತಾರೆ. ಇದೇ ತಾನೇ ದರಿದ್ರ ದುಡ್ಡಿನ ಆಸೆ. ನಂದು ಯಾವ್ದು ದರಿದ್ರ ಪ್ರೀತಿ ಅಲ್ಲ ಗೌಡ್ರಿ, ನಿಸ್ವಾರ್ಥ ಪ್ರೀತಿ ನನ್ನದು. ಕಂಡಿದ್ದೀನಿ ನಿನ್ನ ಸ್ವಾರ್ಥ ಪ್ರೀತಿನ. ಆ ಚಪ್ಲಿ ಹಾಕೋ ಬೂಟ. ಹಂಗ ಜೋಡಿ ಚಂದ ಕನಕತ್ತಲ್ಲ, ತುಂಬಾ ಆಸೆ ಆಗಿದೆ ಗೌಡ್ರಿ. ನೋಡಿದ ಜನ ಅನ್ಬೋದಲ್ಲ, ಯಾವುದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ. ಏಯ್, ಇಜ್ಜೋಡ್ ಬಜ್ಜೋಡಾದ್ರೆ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ. ಏನು ನನ್ನ ತಂಗಿ ನಿನಗೆ ಹ್ಯಾಂಗ ಜೋಡಿ ಆಗ್ತಾಳಲೆ ಹರಾಮ್ ಕೋರ್. ನಿಜ, ನಾನು ಅವತ್ತೇ ನಿಮ್ಮ ತಂಗಿಗೆ ಹೇಳಿ, ನೀನೊಬ್ಬ ಶ್ರೀಮಂತಳು ನಾನೊಬ್ಬ ಬಡವ ಅಂತ. ನನ್ನ ನಿನ್ನೆ ಪ್ರೀತಿ ಸರಿ ಹೋಗೋದಿಲ್ಲ ಅಂತ ಅಂದೆ. ಆದ್ರೆ ಹೌದು, ನೀವು ನನ್ನ ಇಷ್ಟಪಡದಿದ್ರೆ ನಾನು ಆತ್ಮಹತ್ಯೆ ಮಾಡಿಕೋತೀನಿ ಅಂತ ಅದು. ಸತ್ರ ನಮ್ಮ ತಂಗಿ ಸಾಯ್ತಿದ್ಲಲ್ಲಿ, ನಿಮ್ಮ ತಂಗಿ ಸಾಯ್ತಾಳನ? ಸ್ತ್ರೀ ಹತ್ಯೆ ಮಹಾಪಾಪ. ಒಲಿದು ಬಂದ ಹೆಣ್ಣನ್ನು ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ಗುರಿ ಆಗ್ತೇನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮ ತಂಗಿನ ಮನಸಾರ ಇಷ್ಟಪಟ್ಟೆ. ಆದ್ರೆ ಈ ನನ್ನ ಪ್ರೀತಿಯನ್ನು ನೀವು ನಿಮ್ಮ ಕಾಲಲ್ಲಿರುವ ಚಪ್ಪಲಿ ಹೊಲಿಸಿ ಬಿಟ್ರಲ್ಲ ಗೌಡ್ರಿ. ನನ್ನ ಚಪ್ಪಲಿಗೆ ಎಂತಿಷ್ಟು ಅಂತ ಕಿಮ್ಮತ್ತೈತಿ. ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ
ನನ್ನ ಚಪ್ಪಲಿ ಕೆಳಗಡೆ ಹತ್ತಿರೋ ಹೇಸಿಗೆಗೆ ಸಮ. ಬೇಡ ಬೇಡ, ನಿಮ್ಮ ಆಸ್ತಿ ಅಂತಸ್ತಿಗೆ ಕುಂತು ಬರುತ್ತದೆ ಒಂದೇ ಒಂದು ಕಾರಣಕ್ಕೋಸ್ಕರ. ಈ ಬಡವನ ಪ್ರೀತಿ ಬಲಿ ಕೊಡಬೇಡಕ್ಕೆ ಹೋದ್ರಿ. ಶಿಲ್ಪದಗೋಸ್ಕರ ನೀವು ಹೇಳ್ದಾಗೆ ಕೇಳ್ತೀನಿ. ಶಿಲ್ಪದಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಶಿಲ್ಪದಗೋಸ್ಕರ ನಿಮ್ಮ ಕಾಲಿಗೆ ಬೀಳ್ತೀನಿ ಗೌಡ್ರಿ. ಪ್ರೇಮಿಗಾಗಿ ಪ್ರೇಮಿ ಒಬ್ಬ ತಂದಾನಿ ತಾನೋ ತಾನೇ ತಂದಾನೋ ತಾನೇ ನಾನೇನೋ. ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಕ್ ಮಡುಸರ್ ಅದಾರ ಅಲ್ಲಿ. ಸರ್ದ ಜೋದ ಆದ್ಮೇಲೆ ನಾನು ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡೋದಂತ ಸಾಂದ್ ಒಂದು ಟೆಸ್ಟ್ ಮೊನ್ನೆ ಶಿಲ್ಪನ ಕೊಟ್ಟು ಮದುವೆ ಗೆದ್ದು ಬಿಟ್ರಿ ನೀವು. ಲಾಟನ್ನ ಚುಡ್ಕ್ಯಾಡ್ರು ನಿಮ್ಮಂತ ಹಳೆ ಅಂತರಕ್ ಆಗ್ತಿರ್ಲಿ ನನಗೆ. ಮತ್ತೆ ಬೂಟ ಚಪ್ಪಲ್ಲ ತಗೋರಿ ಹಾತಿ ಜಗದ ಕಾಲ್ ಹಾಕನ ಬಾ ತ್ರಾಸ ಆಗತೈತಿ. ಕಾಲಲ್ಲ ಅವನು ಜೀವನದಾಗ ಏನೂ ಹಾಕ್ಬಾರ್ದು, ಹಾತಿ ಜಗದಾಗ ತ್ರಾಸ ರೀ. ಗೌಡ್ರಿ, ಇನ್ಮೇಲೆ ನಾನು ನಿಮ್ಮನ್ನ ಮಾವ ಅಂತ ಕರಿಬೋದಲ್ಲ? ಕರಿದತ್ತಂದ್ರೆ ಬಾಯ್ ತುಂಬ ಮಾವನವ್ರೆ ಅನ್ರಿ. ಮಾಮ ಅಂದ್ರೆ ಹಿಂಗ್ ಚಾಲೂ ಮಾಡ್ತಾನೆ. ಏ ಮಾಮ ನೀನು ಬಾ ಮತ್ತ. ಅಲ್ಲ ಒಂದು ವಿಷಯ ಕೇಳೋದನ್ನ ಮರ್ತೆ. ಕೇಳಿ ಗೌಡ್ರಿ, ನಿಮ್ ಜಮೀನ್ ಎಷ್ಟಿದೆ? 3 ಎಕರೆ ಇದೆ ಗೌಡ್ರಿ. ಮೂಲಕಲೆ ಬಲೆ ನಮ್ಮ ಮಾಮನ ಪಾಯ್ಕನಿದ್ದು ಮಾನ. 3 ಎಕರೆ ಪಾಯ್ಕಾನಿ? ಏ ಅದ್ ಹಂಗಲ್ರಿ, 3 ಎಕರೆ ಗ್ರೌಂಡ್ ಅದ. ಗ್ರೌಂಡಿನಾಗ ಒಂದ್ ಕಡೆ ಮೂಲ್ಯಾಗ ಪಾಯ್ಕಾನೆ ಐತ್ರಿ. ವಾಕಿಂಗ್ ಮಾಡೋದು ಕೂತು ಬರೋದು. ಹೌದ್ರಿ, 3 ಎಕರೆ ಪಾಯ್ಕಾನಿ ಅಂದ್ರ ಅದ್ರ ಬಿಲ್ಡಿಂಗ್ ಹೆಂಗಿರ್ಬೋದು, ಹೊಲಕ್ ಕುಂಡ್ರ ಕಮೋರ್ ಹೆಂಗಿರ್ಬೋದು ವಿಚಾರ ಮಾಡಕತ್ತನ್ನ. ಇನ್ನು ಕುಂಡ್ರವ್ರ ಎಂತ ಇರ್ಬೇಕು, ಎಟ್ಟೆಟ್ ಕುಂಡಿರ್ತಿರ್ಬೇಕು ಅದನ್ನೂ ಲೆಕ್ಕ ಹಾಕಿರಲ್ಲ. ಒಂದು ಕೆಲಸ ಮಾಡ್ರು ಮಾಮ, ಒಂದು ಪ್ಲಾಸ್ಟಿಕ್ ಚೀಲ ಕಟ್ಟಿ ಕೊಡು. ಹೋಗ್ಲಿ ಬಿಡಿ. ಆ ಜಮೀನ್ ಯಾರ ಹೆಸರಲ್ಲಿದೆ? ನಮ್ಮ ಮನೆ ಹೆಸರಲ್ಲಿದೆ ಗೌಡ್ರಿ. ಮತ್ ನಿಮ್ ಹೆಸರಲ್ಲೇ? ಟಂಗ್ 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 ಟಂಗ್. ಈ ಬಡಿತ ಗಾಟಿ ಏನಲ್ಲಿ ಹನುಮಪ್ಪನ ಗುದಿ ಪೂಜೆಲಿಗೆ ಐತ್ ಮಾಮ. ಆಯ್ ಇರ್ಲಿ ಬಿಡ, ನನಗರ ಯಾರ್ದಾರ ಹಿರೇಕೊಬ್ಬ ತಂಗಿದಾಳೆ. ಯಾಕೆನ ಇವ್ರಿಗೆ ಕೊಟ್ಟು ಮದುವೆ ಮಾಡತ್ತ. ನಿಮ್ಮಲ್ಲಿ ಈ ಆಸ್ತಿ ಎಲ್ಲ ನಿಮ್ಮದ? ನಂದೇ. ನಿಮ್ಮದ. ಹಾ, ಏನಾದ್ರೂ ಅಭ್ಯಾಸ ಇದೆಯಾ? ನಾ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರೆ. ಅಲ್ಲ ನಾ ಏನ್ ಕೇಳಿ ಸೊನ್ನೆ ಮಾಡಿದ್ರಿ, ಸಿಗ್ನಲ್ ಗೊತ್ತಾಕತ್ತಲ್ಲ ಮತ್ತೆ. ತಂಗಿ ಅವಳಿಗೋಸ್ಕರ ಜೀವ ಬೇಕಾದ್ರೆ ಕೊಡ್ತೀನಿ. ಇಷ್ಟಾದ್ರ ಸಾಕು. ಬಿಜಾಪುರ ಮಾಡಿ ಅದ್ರ ಮ್ಯಾಲ ಒಂದು ಗೋಳ್ ಗುಂಬ ಟಿಕೆಟ್ ನಾನ ಕುಂಡ್ರ ಮತ್ತೆ ಬುಕ್ಕಿಂಗ್ ಡೇ ಬಬಲೇಶ್ವರ್ಕ ರೊಕ್ಕ ಡಬ್ಬಿ ಮಾತಾ ಬೆದಾಗಿಲ್ಲ ಪಂಪನೆಗರ ಕುಂಡ್ಸ್. ಗೌರೀಶ, ಏ ಗೌರೀಶ, ಏ ಸಿಂಹ ಶರಣ್ರಿ ಶಾಣ ಮಂದಿಗೆ ನಮಸ್ಕಾರ ಪಾ ಸುಳಿ ಮಗನ. ಇನ್ನು ಇಲ್ಲೇ ಅದಾರಲ್ರಿ ಪುತ್ಪುತ್ತೆ. ನೋಡಲ್ಲಿ ಯಾರು ಬಂದಾರ? ಏಯ್ ಎಲ್ರಿ? ಇಲ್ಲಿ ನೋಡಿ. ಓ ಈ ಎಮ್ಮಿ ಬೋಲಸ್ ಹಳೆ ಅಂದ್ರು ಇವರು ಹಳೆ ಆದ್ರೆ ಫಿಕ್ಸ್ ಆದ್ರಿ ಈಗ. ಯಾವ ತಗೋತಾರ ಕೇಳ ನಮ್ ಬೀಗ್ರ. ಇವರು ಸೆರೆ ಕುಡಿತಾರ್ರೆ. ಏ ಹೌದು, ಬೀಗ್ರಾಗೋರ್ ಅಂದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕು, ಅವರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು. ಹೌದು ಹೌದು ಬಿಡ್ರಿ, ಒಂದಕ್ಕೊಂದು ಹೊಂದಾಣಿಕೆ ಮ್ಯಾಗ ಹೋಲಕ್ ಅನುಕೂಲ. ಯಾವ ತಗೋತಾರ ಕೇಳ. ನಮಸ್ಕಾರ ರೀ. ನಮಸ್ಕಾರ. ಮೈಕ್ ನುಂಗಿ ಓ ಬೋಸುಡಿಗೆ ಹಿಂಸರಿ. ಅಲ್ಲ ನಮಸ್ಕಾರ. ಗೌಡ್ರ ಗತ್ತ ಹಂಗಿರ್ತಾವಲೇ ಮತ್ತ. ಗೌಡ್ರಿ ಕರ್ದಂದ್ರ ಮತ್ತೇನಪ್ಪ ಆರಾಮದಿರಪ್ಪ ಬೋಸುದಿ ಕಿರಣ. ನಮಸ್ಕಾರ ಗೌಡ್ರ, ಆರಾಮದಿವತ್ತಲ್ಲ ಆಗಲ್ಲ. ಹಂಗಿರ್ತಾವು. ಇದು ಯಾವ ತಗೋತೀರಿ? ನನಗೇನು ಯಾವ್ದು ಬೇಕಾದ್ ತೊಂಬ. ಅದ ಕಸ ಕೊಡಿದ್ರೆ ರೌಂಡ್ ಅಪ್ ಐತಿ ತೊಗೊಂಬರ್ಲೇನು? ಮತ್ತೆ ಯಾವ್ದು ಬೇಕಾದ ತೊಗೊಂಬ ಅಂದ್ರೆ ಏನದ? ಅದು ಇಲೆಕ್ಷನ್ದಾಗ ಉಳಿದಿದ್ದು DK ಐತಿ ತರ್ತೀನಿ. ಅಲ್ಲ ಅಳಿ ಅಂದ್ರೆ ಒಂದು ವಿಷಯ ಕೇಳೋದನ್ನ ಮರೆತೆ. ಕೇಳಿ ನಾನೇನೋ ಮದುವೆಗೆ ಒಪ್ಕೊಂಡೆ, ನೀವು ಒಪ್ಕೊಂಡ್ರೆ ತಂಗಿನೂ ಒಪ್ಕೊಂಡ. ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಒಪ್ಕೋಬೇಕಲ್ಲ. ಗೌಡ್ರಿ, ನನ್ನ ಮದುವೆಗೆ ಈ ಸಮಾಜದಲ್ಲಿ ನನ್ನ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ, ಯಾರೇ ಅಡ್ಡ ಬಂದ್ರು ಅಡ್ಡ ಕತ್ತರಿಸಿ ಮದುವೆ ಆಗ್ತೇನೆ. ಇದಪ್ಪ ನಿಜವಾದ ಇವರು ಅಂದ್ರ. ಹೋಗಿ ಬಿಡಬೇಡ ಈ ಕಡೆ. ಏ ಬಿಡಕ್ ಹೋಗೋದು ಮೊದಲ ಅವಂಗ ಟಿಬಿ ರೋಗತಿ. ಹೇಗೆ ಅನ್ನಿಸ್ತಾ ಇದೆ ಹೇಳಿ ಅಂದ್ರೆ ಗೌಡ್ರಿ, ಈ ಸಮಾಜದಲ್ಲಿ ಕರೆ ಕರೆ ಸ್ವರ್ಗ ಸುಖ ಕಾಣುವ ಅಂದ್ರ ಅದು ನನ್ನಂತ ಕೊಡುಕ ಮಾತ್ರ. ಹೌದು ಹೌದು, ಹದಿ ಚಪ್ಪಲ್ಲಿ ಏ ಚಪ್ಪಾಳೆ ನಾಲಿಗೆ ತುದ್ದಿಲ್ಲ. ನೀ ಅದರಲ್ಲೇನೋ ಹೊಡಿ. ಗೌಡ್ರಿ, ಸ್ವರ್ಗ ಏನೋ ತೋರಿಸಿದ್ರಿ. ಬಾ ಅಡಿಗೆ ಮಾಡಿ ತೋರಿಸ್ತೀನಿ ಬಾ. ಕಿಚನ್
ಬೆಡ್ರೂಮ್ ಮಾಡಕತ್ತಿ ಬಾ ಪೂರ ಮಣ್ಣಿನ ಸತ್ಯ ನಾ ಸಚ್ ಬಾ ನಿಮ್ಮ ಅವನು ಬಾ ಗೌಡ್ರಿ ಆ ಸ್ವರ್ಗದಲ್ಲಿರೋ ರಂಬೆ ಉರಸು ಎಲ್ಲರೂ ಕರೆಸ್ರಿ. ಅವ್ರು ಯಾರು ಖಾಲಿ ಇಲ್ಲಪ್ಪ. 80 ಸಾವಿರ ಅಡ್ವಾನ್ಸ್ ತೊಗೊಂಡು ಕಬ್ಬಿಗೆ ಬುಕ್ ಆಗ್ಯಾರ. ಬೀಳಾನ ಬರ್ತಾರ. ಅವ್ರೇನ್ ಕಬ್ಬಿನ ಗ್ಯಾಂಗ್ ಮಾಡೋರ್ದಾರನ? ಬುಲ್ಬುಲ್ ಡ್ಯಾನ್ಸರ್ ಕೇಳತ್ತಾರ ಅವ್ರ. ಡ್ಯಾನ್ಸರ್ಗೆ ಆ ಸೊಸಿ ಈ ಸೊಸಿ ಊಸಿ ಇಸಿ ಅಂತ ನನ್ರಿ ಇವು ಚಾಯ್ಸ ಒಂದು ರೈಸ. ಓ ನೈಸ್. ಅವಿ 99 ಟೇಬಲ್ ಕ್ಯಾಟ್ ಲೀಟರ್ ಪಾರ್ಸಲ್. ಮನ್ಯಾಗ ಹುಟ್ಟಿನೇನ್ರಿ ನಾ ನನಗ ಬೈತಾರ ನೋಡ್ರಿ.
ತೋರಿ ಹಳಿ ಅಂದ್ರೆ ಎಂಜಾಯ್ ಮಾಡಿ ನೀವು. ಗೌಡ್ರೆ ಗೌರೀಶ, ಮೊನ್ನೆ ಊರಾಗ ಒಂದು ಸುದ್ದಿ ಇದ್ದಿತ್ತು ಗೊತ್ತನ? ಮತ್ತೇನ್ರಿ ಹೊಸ ಸುದ್ದಿ? ಇವ್ರ ಅನ್ನಗೇನೋ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ. ಇಡೀ ಊರನ ಮಂದಿನ ಕೂಡಿತ್ತಂತ. ಅಲ್ಲೋ, 1 ಎಕರೆಕ 100 ಟನ್ ಕಬ್ಬು ಬೆಳಿತಾನಂತಲ್ಲಿ ಇವ್ರನ್ನ. ಹೌದು ಪಾಪ ಹಗಲ ರಾತ್ರಿ ಬಾಯ ಮಣ್ಣು ಹಾಕೊಂಡು ದುಡಿತಾರ್ರಿ ಅವರು. 50-100 ಬೀಳ್ಸಿ ಮಾಡ್ತಾರ್ರಿ ಅವ್ರು. ಮತ್ ನಮ್ಮ ಹೊಲ್ದಾಗ ಯಾಕೆ ಬೆಳೆಯಂಗಿಲ್ಲ? ಈಗ ನೋಡ್ರಿ ಅವ್ರ ಹೊಲ್ದಾಗ ಮಂದಿ ಅಡ್ಡಾಡ್ತಾರ, ನಿಮ್ಮ ಹೊಲ್ದಾಗ ಅಂದ್ರ ಊರ್ ದಂಡಿಗೆ ಐತಂದ ಬೆಳಕ್ ಮೀಟಿಂಗ್ ಮಂದಿನ ಅಲ್ಲಿರೇ. ಇರ್ಲಿ ಬಿಡು, ಇನ್ನೊಂದು ವಿಚಾರ ಅದನ್ನ ಮಂದಿಗೆ ಬಿಟ್ಟಿವಿ. ಮೊನ್ನೆ ಇರುಬರು ಕಬ್ಬೆಲ್ಲ ಯಾವ್ದೋ ಫ್ಯಾಕ್ಟ್ರಿ ಕಳಿಸಿ ಇವ್ರ ಅಣ್ಣ ಬಂದದ ರೊಕ್ಕ ಎಲ್ಲ ತಗೊಂಡು ತನ್ನ ಹೆಂಡತಿಗೆ ಬಂಗಾರ ಪದಕ ಮಾಡಿಸ್ಯಾನಂತ. ಬರೀ ಯಾವತ್ತು ಪದಕದ ಮ್ಯಾಗ ನಿಮ್ಮ ಕಣ್ಣು ನಾನು ನೋಡ್ಬೇಕಂತ ಮಾಡಿದ್ನ್ಯೋ, ಸಿಗವಲ್ತ್ರಿ ಅದು. ನಿಧಿಲ್ಲ ಆಟಗಾಲ ಹಾಕಕ್. ಅವತ್ತಿನನ್ರಿ ಇದು. ಏ ಗೌರೀಶ, ಯಾವ ಮನಿ ಬಗ್ಗೆ ಮಾತಾಡಕತ್ತಾರ ನೀವ? ಇರುಬರು ಸಾಲ ಎಲ್ಲ ಏನ್ ತಲೆ ಮೇಲೆ ಹೊರಿಸ್ಯಾನಂತ ಇವ್ರನ್ನ. ಏನು ಗತಿ ಗಂಗಾವತಿ ಅಂತಮ್ರಿಗೆ ಮೋಸ ಮಾಡಬಾರ್ದ್ರಿ. ಹಿಂಗಾದ್ರೆ ಕಾಲಕ್ಕೆ ಮಳೆ ಬೆಳೆ ಹೆಂಗ ಆಗ್ತಾವ? ಹೌದ್ರಿ, ಪಾಪ ನಿಮ್ಮಂತ ಪುಣ್ಯವಂತರದ್ರಿ ಅಂತಂದು ಮಳಿ ಕಾಣಕತ್ತೀವಿ. ಏ ಗೌರೀಶ, ಹೋರಿ ಯಾರ ಮನೆ ಅಂತ ಹೇಳಿದ್ರ ನಿಮ್ಮ ಗೌಡ್ರ ಮೇಲೆ ಆನೆಗಿತ್ತು. ಅಲ್ಲೋ ಹುಚ್ಚಪ್ಪ, ಪಾಪ ರೊಕ್ಕ ಕೊಟ್ಟು ಕುಡ್ದಿ ಎಂಜಾಯ್ ಮಾಡಿ ಹೋಗ. ಏ ನಮ್ಮ ದರ್ಶನ ಹಿಂದೆ ಆಗೋದು ಮುಂದೆ ಆಗೋದು ಎಲ್ಲವೂ ಕಾಣ್ತದೆ. ಕಾಂತದ ಗೌರೀಶ, ನಿಜ ಹೇಳು. ಏನ್ ಮಾಡ ಅಣ್ಣ, ಈಗ ಹಾದಿ ಹೋಗು ಮಂದಿ ಸುದ್ದಿ ಮಾತಾಡಕ್ ನಮ್ ಗೌಡ್ರ ತಲೆ ಕೆಟ್ಟೈತೆ, ನಮ್ ತಲೆ ಕೆಟ್ಟೈತೆ. ಅಲ್ಲಿ ಹಿಡಿತರ ಮಾತಾಡಿದೆ ನಿಮ್ ಸುದ್ದಿನ ಅಂದ್ರ ಮಾಡಿದ ಮೋಸ ನಿಮ್ಮ ಅಣ್ಣನ. ಅದು ಒಂದೊಂದು ಕಬ್ಬು ರಾತ್ರಿ ಕಳಿಸಿ ಫ್ಯಾಕ್ಟ್ರಿ ಕಳಿಸಿ ಬಂದ ರೊಕ್ಕದಾಗ 4 ತೊಲಿ ನಾಕ ಅಲ್ಲ ಹಚ್ಚುದಷ್ಟು ಅಡಿಗೆ ಮನಿ ಹಾಕ್ಬಿಡ್ಬೇಕು. ಹಸಿ ಇದ್ರು ಸುಟ್ಟು ಹುಗಿ ಬಂದ ರೊಕ್ಕದಾಗ 12 ತೊಲಿ ಚೈನಾ ಮಾಡ್ಸ್ಯಾನಂತು. ಮಾಡ್ಸಲಕ್ಕ ಗಪ್ಪ ಮಾಡ್ಸಲಕ್ಕ ಅಲ್ಲ, ರಾತ್ರಿ ದುಡ್ದಾರ ಹಗಲ ರಾತ್ರಿ ದುಡ್ದಾರ ಮಾಡ್ಕೊಂಡಾರ ಓಕೆ. ಅರ ಇರುಬರು ಸಲ ನಿನ್ ತಲೆ ಮೇಲೆ ಹಾಕುದ? ಒಂದ ಮನೆಗೆ ಇರ್ತೀರಿ, ಒಂದ ಬಾಗಿಲು ಹಾಯ್ತೀರಿ, ಇಂಥದ್ದು ಮಾಡುದ? ನಮ್ಮ ಮನೆಗೆ ಏನಾಗ ಆಗಿತ್ತಂದ್ರೆ ಅವ್ರ ಹೆಸರು ಮ್ಯಾಗ ಹೊಲ ಉಪ್ಪು ಹೋಗಿ ಬಿಡ್ತಿದ್ದೇನ? ಎಂಥದ್ದು ಮಾಡ್ತಾರೆ? ಮಾಡಿದ ಮೋಸ ನನಗ ಲೇ ಧರ್ಮ್ಯ, ತಮ್ಮ ಅಂದು ಬಾಯಾಗ ಬೆಲ್ಲ ಎತ್ತು ಕಲ್ಲಿಗೆ ಕತ್ರಿ ಹಾಕಿದಿಲ್ಲ, ನಿನ್ನ ಸುಮ್ಮನೆ ಬಿಡೋದಿಲ್ಲ. ಹಂಗ್ಯಾಂಗ್ ಬಿಡಕ್ ಬರ್ತೈತಿ? ಇರ್ಬಿ ಸಿಟ್ಟಿರ್ತೈತಿ. ಮನುಷ್ಯರು ಹೊಟ್ಟಿಗೆ ಅನ್ನ ತಿಂತೀರಿ, ಅಷ್ಟು ಗೊತ್ತಾಗಲ್ಲನ? ನೀವು ಅನ್ನ ತಿಂತೀರಿ ಬಿಡು, ನಮಗ ಅವ್ರು ಏನ್ ತಿಂತಾರ್ತಿದೀನಿ ಅವ್ರೇನ್ ಇದು ಬಾಕ್ಸ್ ದ್ವಾರದಾಗ ಇದ್ಗಪ್ರಿ, ಬರೇ ಪಿಜ್ಜಾ ಬರ್ಗರ್ ತಿಂತೀವಿ ನಾವು. ಗೌಡ್ರೆ, ಇದಕ್ಕೆ ನೀವೇ ಒಂದು ದಾರಿ ಮಾಡಿಕೊಡ್ಬೇಕು. ನಾನು ಹೇಳ್ದಾಗ ಕೇಳ್ತಿರಲ್ವ? ಖಂಡಿತ ಗೌಡ್ರೆ. ಒಳಗಡೆ ಹೋಗಿ ಫೈಲು ಕ್ಯಾರಿ ಬ್ಯಾಗು 2 ತೆಗೆದುಕೊಂಡ. ಏನಿಲ್ಲ, ಒಂದು ಚಿಕ್ಕದ ಸುಳ್ಳು ಹೇಳ್ಬೇಕು. ಸುಳ್ಳ ಏನಂತ? ಏನಿಲ್ಲ, ಕಬ್ಬು ಸುಟ್ಟಿರೋ ಸುದ್ದಿನ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದ್ರು. ಹಾಗೆ ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದು ಒಂದು ಫಾರ್ಮೇಟ್ ತಂದಿದ್ದೀನಿ. ಇದ್ರ ಮೇಲೆ ಅಣ್ಣ ಮತ್ತು ಅತ್ತಿಗೆಮ್ಮ 2 ಸಹಿ ಮಾಡಿದ್ರೆ ಕಬ್ಬು ಸುಟ್ಟೋದಕ್ಕೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತ ಹೇಳ್ರಿ. ಅಷ್ಟು ಹೇಳಿ ಸಹಿ ಮಾಡಿಸ್ಕೊಂಡು ಬಂದ್ರಿ, ಶಿಲ್ಪನ ಕೊಟ್ಟು ಮದುವೆ ಮಾಡ್ತೀರಿ. ಇನ್ನೊಂದು ವಿಚಾರ, ನಿಮ್ಮಣ್ಣನಿಗೂ ನನಗೂ ಕೆಲವು ದಿನಗಳಿಂದ ಒಂದು ವ್ಯವಹಾರ ಇದೆ. ನಿಮ್ಮಣ್ಣ ಬಹುದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟು ಹೋಗಿದ್ದಾನೆ. ಕೊಟ್ಟಿರೋ ಉಡುಗೊರೆ ನಾನು ಬಹಳಷ್ಟು ದಿನ ಇಟ್ಟುಕೊಳ್ಳೋನಲ್ಲ. ಕೊಡುವಾಗ ಅದಕ್ಕೆ ಸ್ವಲ್ಪ ಸೇರಿಸೇ ಕೊಡೋ ಜಾಯಮಾನಕ್ಕೆ ಸೇರಿದವನು. ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರಾ? ಖಂಡಿತ ಗೌಡ್ರಿ, ನೀವು ಮನವಿ ಮಾಡಬಾರ್ದು, ಆಜ್ಞೆ ಮಾಡಬೇಕು. ಯಾಕಂದ್ರ ಹೆಣ್ಣು ಕೊಟ್ಟ ಮಾವ ಕಂದ ಕೊಟ್ಟ ದೇವರಿದ್ದಂಗ ಅಂತ. ಗೌರೀಶ, ಕೊಟ್ಟ ಮಾತನಾಗ ನಡೆಯುವಂಗ ಏನಂತಾರ? ಕೊಟ್ಟ ಮಾತಿನ ನಡೆಯರ್ಗ ಪುಟ್ಟಿ ಮಗ ಅಂತಾರ, ತಪ್ಪಿ ನಡೆಯುವಂಗ ಮಿಂಟ್ರಿ ಗುಟ್ಟಿ ಮಗ ಅಂತಾರ. ಅಷ್ಟು ಗೊತ್ತಾಗ ಅಲ್ಲ, ಅವ್ನು ಕೇಳಿದಾನೆ ಯಾರಿಗೆ ಹುಟ್ಟಿರಿ ಅಂತೇಳಿ. ಆದ್ರೂ ಅವ ಅಪ್ಪ ಗುಟ್ಟಿ ಮಾತಾಡ್ ನೋಡ್ರಿ. ಮತ್ತು ನಾವೇನು ಬೇರೆದವ್ರಿಗೆ ಹುಟ್ಟಿವಿ ಅಲ್ಲೇ? ನಾವು ನಮ್ಮ ಅಪ್ಪಗೆ ಹುಟ್ಟಿವಿ. ನಿಸಿದಾಗಿದ್ರು ಚೊಕ್ಕ ಮಾತಾಡ್ದಂತ
ಏ ಗೌರಿಯ ಓರಿ ಮೊದಲ ಬಹಳ ಓದ್ಕೊಂಡಿರೋ ತಲೆ ಅದು. ಮನೆಗೆ ಹೋಗಿ ಅವ್ರ ಅಣ್ಣಂದು ಅತ್ತಿಗಮ್ಮಂದು ಸಹಿ ಮಾಡಿಸ್ತಾನಲ್ಲ ನೋಡಕ್ ಹೋಗ್. ಮಾಮ ತೆಗೆದು ಕೈ ಹಾಕುದು ಏಯ್ ಏನಲ್ಲೇ ಬುಚ್ಚಲ್ಸ ಯಾಕೋ ಮತ್ತೇನೆ ಎಲ್ಲ ತೂತ ಆಟ್ಲ ಏಯ್ ಸುದ್ದಕತಿ ಅದ ನಿಮ್ಮ ತಂಗಿನ ಎಮ್ಮಿ ಬೋಲ್ಸಂಗ್ ಕೊತ್ತ ಮದಿ ಮಾತ್ರ ತಂದಿ ಮತ್ ಇಲ್ಲಿ ಶೇಂಗಾ ಹಲ್ಯಾಕ್ ನಿಂದಿರ್ಲೆ ಏಯ್ ಅವಂಗೇನು ಕೊಟ್ಟು ಮದುವೆ ಮಾಡ್ತಿ? ಎಷ್ಟು ಮಂದಿ ನೋಡು ಮಾತು ಕೊಡ್ತೀನಿ ನಿನಗ ಕೊಟ್ಟು ಮದುವೆ. ಮಾಮ ಮನುಷ್ಯ ಒಂದ್ಸಲ ಮಾತು ಕೊತ್ಲ ಇದನ್ ಕೊತ್ತಂಗ ಏಯ್ ಇಲ್ಲ 500 ರೂಪಾಯಿ ಎಲ್ಲಿ ಬಂದಿದ್ದು ಅದಾವ ನೋಡ್ಕೊನಿ ಇದನ್ ಕೊತ್ತಂಗ ಹಾ. ಮತ್ತ ಅದು ಮೂಲಕ್ಲೆ ಏ ಅದು ನಿನಗ ಅದು ನನಗ ಈಗ ಹೆಂಗಾದ್ಲು ಗಬ್ಬದ ಇಂತಿಲ್ಲ ಗಬ್ಬ ಗಬ್ಬಲ್ಲಲ್ಲಿ ಅದು ಅಗರ್ಭ. ಹಾ ಅದಾಕನ ಕಲಿ ಆದ ಇವತ್ತು ನಚ್ಚಕನ್ಯಾಗ ಒಂದು ಕನಸು ಬಿದ್ದಿತ್ತು ನನಗೆ ಏನು ಇಬ್ರು ಮದುವೆಯಾಗ ನಾನ ಓದ್ಯಾದಿ ಅಣ್ಣ ಸಾಲ ನೀಡ್ಲಾಕತ್ತಿರೋ ಮಾಲಾಯ ನಶಿಕ್ ನನ್ನ ಕನಸು ಕರೆ ಆಗೋದಿಲ್ಲೇ. ಆಗೋದಿಲ್ಲಲ್ಲ ಓಕೆ ಹಾ ಗೌರಿ ಅವ್ರ ಮನೆಗೆ ಹೋಗಿ ಸಹಿ ಮಾಡಿಸ್ತಾನೆ ನೋಡಕ್ ಹೋಗಿ. ನೋಡ್ಕೊಂಬ Know when the whistle go. ಹೇ ಧರ್ಮ, ನನ್ನ ತಮ್ಮದಾನ ಅಂತ ಹಾರಾಡ್ತಿದ್ಯಲ್ಲ ನೋಡು, ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಅಂಗಳಕ್ಕೆ ಬಂದಾನ. ಆದ್ರೆ ನಿನ್ನ ತಮ್ಮನಾಗಿ ಅಲ್ಲ, ನನ್ನ ಮನೆ ಸಾಕು ನಾಯಾಗಿ. ಇಷ್ಟು ದಿನ ಮನೆಯಲ್ಲಿ ನೀ ತುಂಬಿರೋ ನಿನ್ನ ಪ್ರೀತಿ ಇತ್ತು, ಆದ್ರೆ ಈಗ ಅಲ್ಲಿ ಅದಕ್ಕೆ ಜಾಗ ಇಲ್ಲ. ಅಲ್ಲಿ ಇರೋದು ನನ್ನ ತಂಗಿ ಮೋಹ ಮಾತ್ರ. ಬೇಕಾದಂತ ಪ್ರಪಾತದೊಳಗೆ ಬಿದ್ದವನನ್ನ ಕೈ ಹಿಡಿದೆತ್ತಿ ಮೇಲೆತ್ತಬಹುದು, ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದವ ಎದ್ದು ಬಂದದ್ದು ಇತಿಹಾಸದಾಗ ಇಲ್ಲ. ನೋಡ್ತಾ ಇರು, ನಾನು ತುಂಬಿ ಕಳಿಸಿರೋ ಆ ವಿಷಯದ ಮಡಕೆ ನಿನ್ನ ಮನೆ ಅಂಗಳಕ್ಕೆ ಬಂದಾಗ ಒಡೆದು ಛಿದ್ರ ಆಗತ್ತೆ. ಆಮೇಲೆ ಅಣ್ಣನ ಕಂಡ್ರೆ ತಮ್ಮನಿಗಾಗ್ ಬರಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗ್ ಬರಲ್ಲ. ನಿನ್ನ ತಮ್ಮ ತನ್ನ ಕೈಯಾರು ನಿನ್ನ ಕುತ್ತಿಗೆಗೆ ಕೈ ಹಾಕಿ ಮನೆಯಿಂದ ಹೊರಗೆ ಹಾಕ್ತಾನ. ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡದನ್ನ ಇದೇ ಕಣ್ಣಾರು ನೋಡ್ತೀನಿ. ಇದು ನನ್ನ ಬಹುದಿನದ ಕನಸು ಕಣೋ. ಏ ಧರ್ಮ, ಗೂಳಿ 2 ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದ್ರೆ ಓಡ್ ಹೋಗೋದಕ್ಕಲ್ಲ, ಗುರ್ರಾಯಿಸಿ ಗುಮ್ಮೋದಕ್ಕಂತರ್ಥ. ನೋಡ್ತಾ ಇರೋ ಮಗನೇ, ಮುಂದೈತೆ ನಿನಗೆ ಮಾರಿ ಹಬ್ಬ.